ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಸ್ವಾಮಿ ಚಿನ್ಮಯಾನಂದರ ವ್ಯಾಖ್ಯಾನ ಸಹಿತ ಅಷ್ಟಾವಕ್ರ ಗೀತೆಯ 9ನೇ ಅಧ್ಯಾಯದ ಎಲ್ಲ ಶ್ಲೋಕಗಳ ಶ್ರವಣಕ್ಕೆ ಸ್ವಾಗತ. ಅಥ ನವಮೋಧ್ಯಾಯ. ಸಾಧಕನಿಗೆ ತನ್ನ ಸ್ವರೂಪವನ್ನು ತಿಳಿಸಲೋಸುಗ ಅಷ್ಟಾವಕ್ರನು ಇಲ್ಲಿ 3 ಸಾಧನೆಗಳನ್ನು ತಿಳಿಸುತ್ತಾನೆ. ಆತ್ಮ ಸಾಕ್ಷಾತ್ಕಾರಕ್ಕೆ ಬೇಕಾಗಿರುವ 3 ಸಾಧನೆಗಳು ಯಾವುವೆಂದರೆ, ಮೊದಲನೆಯದು ನಿರ್ವೇದ ಅಥವಾ ವೈರಾಗ್ಯ, ಎರಡನೆಯದು ಸಮತಾ ಅಂದರೆ ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ಕಾಣುವುದು, ಹಾಗೂ ಮೂರನೆಯದು ಯುಕ್ತಿ ಅಂದರೆ ತರ್ಕಬದ್ಧವಾಗಿ ಆಲೋಚಿಸುವುದು. ಇವುಗಳಲ್ಲಿ ಪ್ರತಿಯೊಂದು ಸಾಧನೆಗೂ ಉಳಿದ 2ರ ಸಹಕಾರ ಅತ್ಯಗತ್ಯವಾಗಿರುತ್ತದೆ. ನಿರ್ವೇದ ಹಾಗೂ ಸಮತೆ ಇಲ್ಲದೆ ತರ್ಕಬದ್ಧ ವಿಚಾರ ಸಾಧ್ಯವಾಗುವುದಿಲ್ಲ. ವೈರಾಗ್ಯವು ತೀವ್ರವಾಗಿರಬೇಕಾದರೆ ಸಮತಾ ಭಾವ ಹಾಗೂ ತರ್ಕಬದ್ಧ ಆಲೋಚನೆ ಸಾಧಕನಲ್ಲಿ ಅವಶ್ಯಕವಾಗಿ ಇರಬೇಕಾಗುತ್ತದೆ. ನಿಜ ಹೇಳಬೇಕೆಂದರೆ ಈ 3 ಸಾಧನೆಗಳನ್ನು ಆಂತರಿಕವಾಗಿ ದೇಹ, ಮನಸ್ಸು ಹಾಗೂ ಬುದ್ಧಿಗಳಲ್ಲಿ ಜಾಗರೂಕತೆಯಿಂದ ಅಭ್ಯಾಸ ಮಾಡಬೇಕು. ಜಗತ್ತಿನಲ್ಲಿ ಕಂಡುಬರುವ ಅತ್ಯಾಕರ್ಷಕ ವಸ್ತುಗಳತ್ತ ದೇಹವು ವೈರಾಗ್ಯವನ್ನು ರೂಢಿಸಿಕೊಳ್ಳಬೇಕು. ಮನಸ್ಸಿನಲ್ಲಿ ಉದ್ಭವಿಸುವ ರಾಗ ಹಾಗೂ ದ್ವೇಷಗಳತ್ತ ಸಮಾನತೆಯನ್ನು ಕಾಪಾಡಿಕೊಳ್ಳಲು ಸಮತೆಯೂ ಬೇಕು. ಜಗತ್ತಿನಲ್ಲಿ ತೋರುವ ಪ್ರತಿಯೊಂದು ವಸ್ತುವು ಕೇವಲ ಆಭಾಸ ಮಾತ್ರವೆಂದು ಅರಿಯಬೇಕಾದರೆ ತರ್ಕಬದ್ಧ ಆಲೋಚನೆಯು ಬುದ್ಧಿಯಲ್ಲಿ ಬೇಕು. ಆತ್ಮನ ನಿಜ ಸ್ವರೂಪವನ್ನು ಸಾಧಕನು ಅರಿಯಬೇಕಾದರೆ ಈ ನಿರ್ವೇದ, ಸಮತೆ ಹಾಗೂ ಯುಕ್ತಿಗಳು ಸಾಧಕನಲ್ಲಿ ಸದಾ ಜಾಗೃತವಾಗಿರಬೇಕು. ದೇಹಾಭಿಮಾನವನ್ನು ಹೊಂದುವುದರಿಂದ ಇಂದ್ರಿಯ ವಿಷಯಗಳಲ್ಲಿ ಹೆಚ್ಚಿನ ಆಸಕ್ತಿ ಉಂಟಾಗುತ್ತದೆ. ಅದು ನಂತರ ಅಹಂಕಾರವನ್ನು ದೃಢಗೊಳಿಸುತ್ತದೆ. ಇವೆಲ್ಲವುಗಳ ಕಾರಣದಿಂದಾಗಿ ಅಧ್ಯಾತ್ಮದ ಬಗ್ಗೆ ಇರಬೇಕಾದ ಆಸಕ್ತಿ ಕಡಿಮೆಯಾಗಿ ಅಜ್ಞಾನದಲ್ಲಿ ಆತನಿರುತ್ತಾನೆ. ವೈರಾಗ್ಯವೇ ಇದಕ್ಕಿರುವ ಪರಿಹಾರ. ವೈರಾಗ್ಯವನ್ನು ಸಾಧಕ ತನ್ನ ಬದುಕಿನಲ್ಲಿ ರೂಢಿಸಿಕೊಂಡಾಗ ಆತನು ಇಂದ್ರಿಯ ವಿಷಯಗಳಲ್ಲಿ ಆಸಕ್ತಿಯನ್ನು ಕಡಿಮೆ ಮಾಡಿಕೊಳ್ಳುತ್ತಾನೆ. ಈ ಇಂದ್ರಿಯ ವಿಷಯಗಳು ಮುಖ್ಯವಾಗಿ 5 ಪ್ರಕಾರವಾಗಿದೆ. ಕಿವಿಗೆ ಶಬ್ದ, ಚರ್ಮಕ್ಕೆ ಸ್ಪರ್ಶ, ಕಣ್ಣಿಗೆ ರೂಪ, ನಾಲಿಗೆಗೆ ರಸ ಹಾಗೂ ಮೂಗಿಗೆ ಗಂಧ. ಈ ಶಬ್ದ, ಸ್ಪರ್ಶ, ರೂಪ, ರಸ ಹಾಗೂ ಗಂಧಗಳನ್ನು ವಿಷಯಗಳೆಂದು ಕರೆಯುತ್ತೇವೆ. ವಾಸ್ತವದಲ್ಲಿ ವಿಷಯಗಳು ತಾವಾಗಿಯೇ ಯಾವ ಪ್ರಯೋಜನಕ್ಕೂ ಬಾರದಾಗಿರುವಂಥದ್ದಾಗಿವೆ. ನಮ್ಮ ತಪ್ಪು ಗ್ರಹಿಕೆಗಳು ಆ ವಿಷಯಗಳಲ್ಲಿ ಸುಖವಿದೆ ಎಂಬ ಉದ್ವೇಗವನ್ನು ಸೃಷ್ಟಿಸಿ ಸುಖದ ಕಲ್ಪನೆಯನ್ನು ಉಂಟು ಮಾಡುತ್ತದೆ. ಹೀಗೆ ಮನುಷ್ಯ ಕಾಲ್ಪನಿಕ ಸುಖದ ಬೆನ್ನು ಹತ್ತಿ ಅವುಗಳನ್ನು ದಕ್ಕಿಸಿಕೊಳ್ಳಲು ಯತ್ನಿಸುತ್ತಾನೆ. ಇದನ್ನು ಶಾಸ್ತ್ರದಲ್ಲಿ ಸಂಸಾರವೆಂದು ಕರೆಯಲಾಗಿದೆ. ಇದರಿಂದ ಮುಕ್ತಿಯನ್ನು ಹೊಂದಬೇಕಾದರೆ ನಿರ್ವೇದವನ್ನು ಅಂದರೆ ವೈರಾಗ್ಯವನ್ನು ಬೆಳೆಸಿಕೊಳ್ಳಬೇಕು. ಎಲ್ಲಿ ವೈರಾಗ್ಯದ ಪ್ರವೇಶವಾಗುತ್ತದೋ ಅಲ್ಲಿ ಆಶೆಗಳು ಮತ್ತೆ ಉದ್ಭವಿಸಲು ಸಾಧ್ಯವಿಲ್ಲ. ಆಶೆಯೇ ನಿಜವಾಗಿಯೂ ಸಂಸಾರವಾಗಿದೆ. ನಿರ್ವೇದವೇ ನಮಗೆ ಮೋಕ್ಷವನ್ನು ತಂದುಕೊಡಲು ಸಹಕಾರಿಯಾಗುತ್ತದೆ. ಅಷ್ಟಾವಕ್ರರು ಹೇಳುತ್ತಾರೆ, ಕೃತಾಕೃತೆ ಚ ದ್ವಂದ್ವಾನಿ ಕದಾ ಶಾಂತಾನಿ ಕಸ್ಯ ವಾ ಏವಂ ಜ್ಞಾತ್ವೇಹ ನಿರ್ವೇದಾದ್ ಭವತ್ಯಾಗ ಪರೋವೃತಿ. ಮಾಡಿದ ಹಾಗೂ ಮಾಡದ ಕರ್ಮಗಳು ಮತ್ತು ದ್ವಂದ್ವಗಳು ಯಾರಿಗೆ ಸಂಪೂರ್ಣವಾಗಿ ಶಾಂತವಾಗಿದೆಯೋ ಅಂದರೆ ಕೊನೆಯಾಗಿದೆಯೋ, ಇವು ಇರುವುದಾದರೂ ಯಾರಿಗೆ ಎಂದು ಅರಿತು ವೈರಾಗ್ಯವನ್ನು ಹೊಂದಿ ಉದ್ವೇಗರಹಿತನಾಗಿ ತ್ಯಾಗಪರನಾಗು. ಆಲೋಚಿಸಬೇಕಾದ ಕರ್ಮವನ್ನು ಇಲ್ಲಿ ವಿವರಿಸಲಾಗಿದೆ. ಮಾಡಬೇಕಾದ ಕರ್ಮಗಳು ಹಾಗೂ ಮಾಡಬಾರದ ಕರ್ಮಗಳು ಅಂದರೆ ಕೃತ ಹಾಗೂ ಅಕೃತಗಳು ಅಹಂಕಾರಿಗೆ ಮಾತ್ರ ಸೀಮಿತವಾಗಿದೆ. ಆ ಕಾರಣದಿಂದಲೇ ಜಗತ್ತಿನಲ್ಲಿ ಅಹಂಕಾರಿಯು ನಾನು ಕರ್ತೃವೆಂದು ಹೇಳಿಕೊಳ್ಳುತ್ತಾನೆ. ಅದೇ ಅವನಿಗೆ ದುಃಖವನ್ನು ಸಹ ತರುತ್ತದೆ. ಅಹಂಕಾರವೇ ನಾನು ಭೋಗಿ ಎಂದು ಹೇಳಿ ಭೋಕ್ತೃತ್ವಾಭಿಮಾನವನ್ನು ತಾಳುತ್ತದೆ. ಅದರ ಪರಿಣಾಮದಿಂದಾಗಿ ದ್ವಂದ್ವಗಳ ಸುಳಿಯಲ್ಲಿ ಅವನು ಸಿಕ್ಕಿಹಾಕಿಕೊಳ್ಳುತ್ತಾನೆ. ಈ ತೊಂದರೆಗಳು ಕೊನೆಯಾಗುವುದು
ಅಹಂಕಾರವು ನಷ್ಟವಾದಾಗ ಮಾತ್ರ ಈ ಆಭಾಸರೂಪಿ ನೋವು ನಲಿವುಗಳು ಯಾವಾಗ ನಾಶವಾಗುತ್ತದೆ ಎಂದರೆ, ಸಾಧಕ ಈ ಅಹಂಕಾರವು ಕೇವಲ ಆಭಾಸ ಹಾಗೂ ಸುಳ್ಳು ಎಂದು ಯಾವಾಗ ಅರಿಯುತ್ತಾನೋ ಅಂದು ಇವುಗಳು ಕೊನೆಯಾಗುತ್ತವೆ. ದೆವ್ವ ಹಾಗೂ ಅದರಿಂದ ಉಂಟಾದ ದುಃಖಗಳು ಎಂದಿಗೂ ಕಂಬವನ್ನು ಬಾಧಿಸುವುದಿಲ್ಲ. ದೆವ್ವವೆಂಬುದು ಕೇವಲ ಆಭಾಸ ಮಾತ್ರವಾಗಿರುವುದರಿಂದ ಅಹಂಕಾರವೆಂಬುದು ಶುದ್ಧ ಚೈತನ್ಯನ ಮೇಲಿನ ಆಭಾಸ ಮಾತ್ರ. ಆ ಆಭಾಸವು ದುಃಖ, ಉದ್ವೇಗ, ಶೋಕ ಮುಂತಾದವುಗಳನ್ನು ಸೃಷ್ಟಿಸಿಕೊಳ್ಳುತ್ತದೆ. ಆದರೆ ಇವು ಆತ್ಮನನ್ನು ಪೀಡಿಸಲಿಕ್ಕೆ ಸಾಧ್ಯವಿಲ್ಲ. ಆತ್ಮನು ಈ ಎಲ್ಲವಕ್ಕೂ ಆಧಾರವಾಗಿದ್ದಾನೆ. ಆತನ ಮೇಲೆ ಈ ಆಭಾಸಗಳು ಕೇವಲ ತೋರಿಕೆ ಮಾತ್ರ. ಹಾಗಾದರೆ ಈ ಜಗತ್ತಿನ ವಿಷಯಗಳ ಬಗ್ಗೆ ನಮ್ಮ ದೃಷ್ಟಿ ಹೇಗಿರಬೇಕು? ಒಂದು ವೇಳೆ ನೀವು ನನ್ನ ತಲೆಯಲ್ಲಿ 2 ಕೊಂಬು ಹಾಗೂ ನನ್ನ ಹಿಂದೆ ಬಾಲವನ್ನು ಕಂಡರೆ, ನಾನು ಆ ಕೊಂಬು ಹಾಗೂ ಬಾಲದ ಬಗ್ಗೆ ಯಾವ ದೃಷ್ಟಿಯನ್ನು ಇಡಬೇಕು? ಅವು ವಾಸ್ತವದಲ್ಲಿ ಇಲ್ಲ, ನಾನು ಕಾಣುತ್ತಿದ್ದೇನೆ ಎಂದು ನೀವು ಹೇಳಿದರೆ, ನಾನು ಕೇವಲ ನಿಮ್ಮ ಬಗ್ಗೆ ಅನುಕಂಪವನ್ನು ಮಾತ್ರ ತೋರಿಸಲು ಸಾಧ್ಯವಾಗುತ್ತದಷ್ಟೇ. ನಾನು ನಿಮ್ಮ ಆಭಾಸಗಳ ಬಗ್ಗೆ ಕೇವಲ ವೈರಾಗ್ಯವನ್ನು ಮಾತ್ರ ಹೊಂದಿರಬೇಕಾಗುತ್ತದೆ. ಒಂದು ವೇಳೆ ನೀವು ನನ್ನ ಮೇಲಿನ ಸ್ನೇಹದಿಂದಾಗಿ ನನ್ನಲ್ಲಿ ಇಲ್ಲದ ಕೊಂಬು ಹಾಗೂ ಬಾಲಕ್ಕೆ ಎಣ್ಣೆಯನ್ನು ಬಳಿಯುತ್ತೇನೆ ಎಂದರೆ, ನಾನು ಖಂಡಿತ ನಿಮಗೆ ಅವಕಾಶವನ್ನು ಮಾಡಿಕೊಡುತ್ತೇನೆ. ಏಕೆಂದರೆ ಆ ಎಣ್ಣೆ ನನ್ನನ್ನು ಮಲಿನಗೊಳಿಸುವುದಿಲ್ಲ. ಈ ಕರ್ಮದಿಂದ ನಿಮಗೆ ತೃಪ್ತಿ ಸಿಗುವಂತಿದ್ದರೆ ಸಿಗಲಿ ಎಂಬುದಷ್ಟೇ ನನ್ನ ನಿಲುವಾಗಿರುತ್ತದೆ. ಈ ದೃಷ್ಟಾಂತವು ನಿಮಗೆ ಅರ್ಥವಾಗಿದ್ದರೆ ಜೀವನ್ಮುಕ್ತನ ಲಕ್ಷಣಗಳು ನಿಮಗೆ ಅರ್ಥವಾಗುತ್ತದೆ. ಜೀವನ್ಮುಕ್ತನು ಜಗತ್ತಿನ ವಿಷಯಗಳ ಬಗ್ಗೆ ಮೇಲೆ ಹೇಳಿದ ದೃಷ್ಟಾಂತದಂತೆಯೇ ತನ್ನ ಭಾವನೆಗಳನ್ನು ಹೊಂದಿರುತ್ತಾನೆ. ಜೀವನ್ಮುಕ್ತನು ಉದ್ವೇಗರಹಿತನಾಗಿ ವೈರಾಗ್ಯವನ್ನು ಹೊಂದಿದ್ದು, ಜಗತ್ತಿನ ಎಲ್ಲ ಆಭಾಸಗಳಿಗೂ ಸಹ ಸಾಕ್ಷಿ ಮಾತ್ರನಾಗಿದ್ದು, ಅವುಗಳತ್ತ ಯಾವ ಭಾವನೆಗಳನ್ನು ಸಹ ಅಭಿವ್ಯಕ್ತಗೊಳಿಸುವುದಿಲ್ಲ. ಇಲ್ಲಿ ಅವ್ರತಿ ಎಂಬ ಶಬ್ದವನ್ನು ಉದ್ವೇಗರಹಿತನು ಎಂದು ಅನುವಾದಿಸಲಾಗಿದೆ. ನಿಜದಲ್ಲಿ ಅವ್ರತಿ ಎಂದರೆ ಯಾರು ಯಾವುದೇ ರೀತಿಯ ಧಾರ್ಮಿಕ ಕರ್ಮಗಳನ್ನು ಮಾಡುತ್ತಿಲ್ಲವೋ ಆತ ಎಂದು ಅರ್ಥವಾಗುತ್ತದೆ. ಸಾಮಾನ್ಯವಾಗಿ ವ್ರತಗಳನ್ನು ಯಾವುದೋ ಲೌಕಿಕ ಸುಖವನ್ನು ಹೊಂದುವುದಕ್ಕಾಗಿ ಮಾಡುವಂತಹದ್ದಾಗಿರುತ್ತದೆ. ಆದ್ದರಿಂದಲೇ ಅಷ್ಟಾವಕ್ರನು ಅವ್ರತಿ ಎಂಬ ಶಬ್ದವನ್ನು ಉದ್ವೇಗರಹಿತ ಸ್ಥಿತಿಯನ್ನು ತಿಳಿಸಲು ಉಪಯೋಗಿಸಿದ್ದಾನೆ. ಮಹೋಪನಿಷತ್ ಇದೇ ವಿಚಾರವನ್ನು ಈ ರೀತಿಯಲ್ಲಿ ತಿಳಿಸುತ್ತದೆ. ನಾ ಕೃತೇನ ಕೃತೇನಾರ್ಥಃ ನ ಶ್ರುತಿ ಸ್ಮೃತಿ ವಿಭ್ರಮೈಃ ನಿರ್ಮಂಧರ ಇವಾಂಬೋಧಿಃ ಸತಿಷ್ಠತಿ ಯಥಾಸ್ಥಿತಃ. ತತ್ವಜ್ಞಾನಿಯು ಶ್ರುತಿ ಸ್ಮೃತಿಗಳು ಉಪದೇಶಿಸಿರುವ ಕೃತ ಹಾಗೂ ಅಕೃತ ಕರ್ಮಗಳಿಗೆ, ಅಂದರೆ ಮಾಡಬೇಕಾದ ಹಾಗೂ ಮಾಡಬಾರದ ಕರ್ಮಗಳ ಬಗ್ಗೆ ವೈರಾಗ್ಯವನ್ನು ಹೊಂದಿ ಆತ್ಮಸ್ವರೂಪದಲ್ಲಿ ಆತ ಅಲೆಗಳಿಲ್ಲದ ಸಮುದ್ರದಂತೆ ಶಾಂತವಾಗಿರುತ್ತಾನೆ. ಕಸ್ಯಾಪಿ ತಾತ ಧನ್ಯಸ್ಯ ಲೋಕಚೇಷ್ಟಾವಲೋಕನಾತ್ ಜೀವಿತೇಚ್ಛಾ ಬುಭುಕ್ಷಾ ಚ ಬುಭುತ್ಸೋಪಶಮಂ ಗತಾಃ. ಮಗನೇ, ನಿಜವಾಗಿಯೂ ಯಾರು ಮನುಷ್ಯರ ಚೇಷ್ಟೆಗಳನ್ನು ಕಂಡು ಬದುಕಬೇಕು, ಭೋಗಿಸಬೇಕು ಹಾಗೂ ಕಲಿಯಬೇಕು, ತಿಳಿಯಬೇಕೆಂಬ ಇಚ್ಛೆಯನ್ನು ಉಪಶಾಂತ ಮಾಡಿಕೊಂಡಿರುವರೋ ಅವರು ಧನ್ಯರು. ಅಷ್ಟಾವಕ್ರರು ಇಲ್ಲಿ ಜನಕನನ್ನು ಪ್ರೀತಿಯಿಂದ ಮಗನೇ ಎಂದು ಕರೆದಿದ್ದಾರೆ. ಬಹಳ ಆಶ್ಚರ್ಯದಿಂದ ಅಷ್ಟಾವಕ್ರರು ಜಗತ್ತಿನ ಜನರ ಮನೋಭಾವವನ್ನು ಕಂಡು ಚಕಿತರಾಗಿದ್ದಾರೆ. ಈ ಜಗತ್ತಿನಲ್ಲಿ ನಾನಾ ದುಃಖಗಳನ್ನು ಅನುಭವಿಸುತ್ತಿರುವವರನ್ನು ಕಂಡು ಬದುಕಿನ ದುಃಖಕ್ಕೆ ಮೂಲವೇನು ಎಂಬುದನ್ನು ಅರಿಯದ ಜನರಿಗೆ ಅವರ ದುಃಖಕ್ಕೆ ಅವರೇ ಕಾರಣವೆಂದು ಏಕೆ ಅವರಿಗೆ ತಿಳಿಯಲಾಗುತ್ತಿಲ್ಲ? ನಮ್ಮ ಮನಸ್ಸಿನಲ್ಲಿರುವ ಆಶೆಯೇ ದುಃಖಕ್ಕೆ ಮೂಲವೆಂದು ಏಕೆ ಅವರಿಗೆ ಅರಿವಾಗುತ್ತಿಲ್ಲವೆಂದು ಅಷ್ಟಾವಕ್ರ ಕಳವಳ ಪಡುತ್ತಿದ್ದಾನೆ. ಜನರ ಈ ಕಷ್ಟಗಳು ಎಲ್ಲರಿಗೂ ಎಲ್ಲ ಕಡೆ ಎಲ್ಲ ಸಮಯದಲ್ಲೂ ಗೋಚರವಾಗುತ್ತಿದೆ. ಆದರೆ ಜನರೇಕೆ ಎಚ್ಚರಗೊಳ್ಳುತ್ತಿಲ್ಲ? ಇತರರ ಜೀವನವೆಂಬ ಗೋಡೆಯ ಮೇಲೆ ಬರೆದಿರುವ ಇತಿಹಾಸವನ್ನು ಓದಿ ಏಕೆ ಬದಲಾಗಲು ಯತ್ನಿಸುತ್ತಿಲ್ಲ?
ದೇಹ, ಮನಸ್ಸು ಹಾಗೂ ಬುದ್ಧಿಗಳೊಂದಿಗೆ ಅಭಿಮಾನವನ್ನು ಹೊಂದಿರುವ ನಾವು ಅವುಗಳ ಜೊತೆ ಬದುಕಬೇಕು, ಭೋಗಿಸಬೇಕು ಹಾಗೂ ಹೆಚ್ಚು ಹೆಚ್ಚು ತಿಳಿಯಬೇಕು ಎಂಬ ಇಚ್ಛೆಯನ್ನು ಹೊಂದಿದ್ದೇವೆ. ನಮ್ಮ ಅಸ್ತಿತ್ವವನ್ನು ಉಳಿಸಬೇಕು ಹಾಗೂ ಬೆಳೆಸಬೇಕು ಎಂಬುದೇ ಜೀವಿತೇಚ್ಛ. ಮಾನಸಿಕವಾಗಿ ನಾವುಗಳು ಆಶೆಗಳನ್ನು ಪೂರೈಸುವತ್ತ ಸಾಗುವುದೇ ಭೋಗೇಚ್ಛ. ಬುದ್ಧಿಯ ಮುಖಾಂತರ ಹೆಚ್ಚು ಹೆಚ್ಚು ತಿಳಿಯಬೇಕು ಎಂಬುದೇ ಬುಭುಕ್ಷ. ನಿಜವಾಗಿ ಹೇಳಬೇಕಾದರೆ ಜಗತ್ತಿನಲ್ಲಿ ಸಂಭವಿಸುತ್ತಿರುವ ಹಾಗೂ ಜನರು ಜೀವಿಸುತ್ತಿರುವ ವಿಧಾನವನ್ನು ಕಂಡು ಅದರಲ್ಲಿ ವೈರಾಗ್ಯವನ್ನು ಬೆಳೆಸಿಕೊಂಡಿರುವವರು ಅತಿ ವಿರಳ. ಅಂತಹ ವ್ಯಕ್ತಿ ಒಂದು ವೇಳೆ ಕಂಡುಬಂದರೆ ಆತ ನಿಜವಾಗಿಯೂ ಧನ್ಯನೆಂದು ತಿಳಿಯಬೇಕು. ಜಗತ್ತಿನಲ್ಲಿರುವ ಶೂನ್ಯತೆಯನ್ನು ಕಾಣುವುದು ಸರಳವಲ್ಲ. ತುಂಬಾ ಜನ ತೋರಿಕೆಯ ಜಗತ್ತಿಗೆ ಮರುಳಾಗಿ ಅವಿದ್ಯೆ ಎಂಬ ಮಾಯೆಯ ಕಾರಣದಿಂದಾಗಿ ವಿಷಯಗಳನ್ನು ಭೋಗಿಸುವ ಇಚ್ಛೆಯಿಂದ ಅವುಗಳತ್ತ ಆಕರ್ಷಿತರಾಗುತ್ತಾರೆ. ಅವುಗಳಿಂದ ನೋವನ್ನು ಅನುಭವಿಸಿದರೂ ಅದನ್ನು ಮಾತ್ರ ಬಿಡಲು ಅವರು ತಯಾರಿರುವುದಿಲ್ಲ. ಎಲ್ಲಿಯವರೆಗೆ ಬಾಹ್ಯ ಪ್ರಪಂಚವೇ ನನಗೆ ದುಃಖವನ್ನು ತರುತ್ತಿದೆ ಎಂಬ ಮನವರಿಕೆ ಆತನಲ್ಲಿ ಒದಗಿಸುವುದಿಲ್ಲವೋ ಅಲ್ಲಿಯವರೆಗೆ ಆತ ಆತ್ಯಂತಿಕ ಸುಖವನ್ನು ಹೊಂದಲು ಸಾಧ್ಯವಾಗುವುದಿಲ್ಲ. ಸಂಕ್ಷೇಪವಾಗಿ ಹೇಳುವುದಾದರೆ ಶುದ್ಧವಾದ ಮನಸ್ಸು ಮಾತ್ರ ಜಗತ್ತಿನ ಅನುಭವಗಳಲ್ಲಿ ಇರುವ ಸೂಕ್ಷ್ಮತೆಯನ್ನು ಚತುರತೆಯಿಂದ ಕಂಡು ಅವುಗಳಲ್ಲಿ ವೈರಾಗ್ಯವನ್ನು ಪಡೆಯುತ್ತದೆ. ಜಗತ್ತಿನಲ್ಲಿ ಜೀವಿಸಬೇಕಾದರೆ ಬುದ್ಧಿವಂತಿಕೆಯಿಂದ ಬದುಕಬೇಕು. ತನ್ನನ್ನು ಆಕರ್ಷಿಸುವ ವಿಷಯಗಳತ್ತ ಮನಸ್ಸನ್ನು ಹಾಯಿಸದೆ ಶಾಂತವಾಗಿ ಬಾಳಬೇಕು. ಸಾಮಾನ್ಯ ಜನರು ಜಗತ್ತಿನ ತೋರಿಕೆಗೆ ಬಹಳ ಬೇಗ ದಾಸರಾಗುತ್ತಾರೆ. ಅವರು ಬುದ್ಧಿಯಲ್ಲಿ ಕಿವುಡರು ಹಾಗೂ ಕುರುಡರು ಆಗಿರುತ್ತಾರೆ. ಅಂದರೆ ವಿವೇಕ ಹಾಗೂ ವಿಚಾರವನ್ನು ಮರೆತಿರುತ್ತಾರೆ. ಅವರು ನೋಡುತ್ತಾರೆ, ಆದರೆ ಅರಿಯುವುದಿಲ್ಲ. ಅವರು ಕೇಳುತ್ತಾರೆ, ಕೇಳಿದ್ದನ್ನು ಗ್ರಹಿಸುವುದಿಲ್ಲ. ಅನಿತ್ಯಂ ಸರ್ವಮೇವೇದಂ ತಾಪತ್ರಿತಯ ದೂಷಿತಂ ಅಸಾರಂ ನಿಂದಿತಂ ಹೇಯಮಿತಿ ನಿಶ್ಚಿತ್ಯ ಶಾಮ್ಯತಿ. ಜೀವನ್ಮುಕ್ತನು ಈ ಪ್ರಪಂಚವೆಲ್ಲವೂ ಅನಿತ್ಯ, ತಾಪತ್ರಯಗಳಿಂದ ಕಲುಷಿತಗೊಂಡಿದೆ, ಸಾರವಿಲ್ಲದ್ದು, ನಿಂದನೆಗೊಳಪಟ್ಟಿರುವಂಥದ್ದು ಹಾಗೂ ತ್ಯಜಿಸಬೇಕಾದದ್ದು ಎಂದು ನಿಶ್ಚಯಿಸಿ ಶಾಂತನಾಗಿರುತ್ತಾನೆ. ಹಿಂದಿನ ಶ್ಲೋಕದಲ್ಲಿ ಅಷ್ಟಾವಕ್ರನು ಮನುಷ್ಯನ ಬುದ್ಧಿಯಲ್ಲಿ ಇರುವ ಅಂಧಕಾರ ಹಾಗೂ ಕಿವುಡುತನಕ್ಕೆ ಶೋಕಿಸಿದ. ಮನುಷ್ಯನ ಸುತ್ತಮುತ್ತ ಸಾಕಷ್ಟು ಸಾಕ್ಷಿ ಹಾಗೂ ಆಧಾರಗಳು ಕಂಡುಬರುತ್ತಿದ್ದರೂ ಆತ ಮಾತ್ರ, ಅಂದರೆ ಮನುಷ್ಯನು ಮಾತ್ರ ಜಗತ್ತು ಶೋಕವನ್ನು ತಂದುಕೊಡುವಂಥದ್ದು ಎಂದು ಎಂದಿಗೂ ತಿಳಿಯುತ್ತಿಲ್ಲ. ಈ ಶ್ಲೋಕದಲ್ಲಿ ಅಷ್ಟಾವಕ್ರನು ಬುದ್ಧಿವಂತನಾದ ಸಾಧಕನ ತರ್ಕಬದ್ಧ ಆಲೋಚನೆಯ ಫಲವೇನು ಎಂಬುದನ್ನು ತಿಳಿಸುತ್ತಿದ್ದಾನೆ. ಈ ಜಗತ್ತು ಒಂದು ನಾಟಕವೆಂದು ಬುದ್ಧಿವಂತನಿಗೆ ಯಥಾರ್ಥವಾಗಿ ನೋಡಿದಾಗ ಅನುಭವಕ್ಕೆ ಬರುತ್ತದೆ. ತರ್ಕಬದ್ಧವಾದ ಆಲೋಚನೆಯೂ ಸಹ ಅದಕ್ಕೆ ಪೂರಕವಾಗಿ ಆತನಿಗೆ ಜಗತ್ತಿನಲ್ಲಿ ವೈರಾಗ್ಯ ಒದಗಿಸುವಂತೆ ಮಾಡುತ್ತದೆ. ಜೀವನ್ಮುಕ್ತನಾದ ಮಹಾತ್ಮನು ಈ ಪ್ರಪಂಚದಲ್ಲಿ ಶಾಂತವಾಗಿರುತ್ತಾನೆ. ಆದರೆ ಅಜ್ಞಾನಿ ಮಾತ್ರ ಈ ಪ್ರಪಂಚದಲ್ಲಿ ಗೊಂದಲಕ್ಕೆ ಒಳಗಾಗಿ ದುಃಖಿಸುತ್ತಾನೆ. ಈ ದುಃಖಕ್ಕೆ ಕಾರಣ ಆತನೊಳಗಿರುವಂತಹ ವಿರೋಧಾಭಾಸಗಳು ಹಾಗೂ ಸಂಶಯಗಳೇ ಮುಖ್ಯ ಕಾರಣವಾಗಿವೆ. ಜೀವನ್ಮುಕ್ತನ ಶಾಂತತೆಗೆ ಕಾರಣ ಆತನ ಸ್ಪಷ್ಟ ತಿಳುವಳಿಕೆಯಿಂದ ಬಂದಿದೆ. ಆತನಿಗೆ ಈ ಜಗತ್ತು ಸದಾ ಬದಲಾಗುವಂಥದ್ದು ಹಾಗೂ ಇಲ್ಲಿ ಸ್ಥಿರವಾಗಿರುವಂಥದ್ದು ಯಾವುದೂ ಇಲ್ಲವೆಂಬ ಮನವರಿಕೆಯು ಫಲರೂಪದ್ದಾಗಿ ಬಂದಿರುತ್ತದೆ. ಈ ಜಗತ್ತಿನ ವಿಷಯಗಳಿಗೆ ಯಾವುದೇ ಮೌಲ್ಯವನ್ನು ಕೊಡದೆ ಜೀವನ್ಮುಕ್ತನು ಅವುಗಳನ್ನು ಕುರಿತು ಆಲೋಚಿಸುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿರುತ್ತಾನೆ. ಆತನ ದುಃಖವು 3 ಕಾರಣಗಳಿಂದ ಆತನ ಬಳಿ ಬರುತ್ತಿರುತ್ತದೆ. ಆ 3 ಕಾರಣಗಳನ್ನು ತಾಪತ್ರಯಗಳು ಎಂದು ಈ ಶ್ಲೋಕದಲ್ಲಿ ಕರೆಯಲಾಗಿದೆ. ಆ 3 ತೊಂದರೆಗಳು ಯಾವುವೆಂದರೆ, ಮೊದಲನೆಯದು ಆಧ್ಯಾತ್ಮಿಕ, ಅಂದರೆ ದೇಹ, ಮನಸ್ಸು ಹಾಗೂ ಬುದ್ಧಿಗಳಿಂದ ಬರುವಂತಹ ತೊಂದರೆಗಳು. ಎರಡನೆಯದು ಆಧಿಭೌತಿಕ, ಅಂದರೆ ತನ್ನ ಸುತ್ತಮುತ್ತಲಿರುವ ವಸ್ತುಗಳು ಹಾಗೂ ಜೀವವುಳ್ಳಂತಹ ಜೀವಿಗಳಿಂದ ಬರುವ ತೊಂದರೆಗಳು. ಮೂರನೆಯದು ಆಧಿದೈವಿಕ, ಅಂದರೆ ಪ್ರಕೃತಿಯ ವಿಕೋಪದಿಂದ, ಅಂದರೆ ಭೂಕಂಪ, ಸುನಾಮಿ ಮುಂತಾದವುಗಳಿಂದ ಬರುವ ತೊಂದರೆಗಳು.
ಸಾಮಾನ್ಯವಾಗಿ ಇದನ್ನು ದೇವರ ಕಾರ್ಯವೆಂದು ನಮ್ಮ ಹಿರಿಯರುಗಳು ಅನಾದಿ ಕಾಲದಿಂದ ನಂಬಿಕೊಳ್ಳುತ್ತಾ ಬಂದಿದ್ದಾರೆ. ಕೋಸೌ ಕಾಲೋ ವಯಃ ಕಿಂ ವಾ ಯತ್ರ ದ್ವಂದ್ವಾನಿ ನೋ ನೃಣಾಂ ತಾನ್ಯುಪೇಕ್ಷ್ಯ ಯಥಾ ಪ್ರಾಪ್ತವತ್ತಿ ಸಿದ್ಧಿಮವಾಪ್ನುಯಾತ್. ಯಾವ ಮನುಷ್ಯನಿಗೆ ದ್ವಂದ್ವವಿಲ್ಲದ ಕಾಲ ಹಾಗೂ ವಯಸ್ಸು ಇತ್ತು, ಮನುಷ್ಯನು ತನಗೆ ಪ್ರಾಪ್ತವಾದುದರಲ್ಲಿ ತೃಪ್ತನಾಗಿ ಬೇರೆಲ್ಲವನ್ನೂ ಉಪೇಕ್ಷಿಸಿದರೆ ಆತ ಸಿದ್ಧಿಯನ್ನು ಪಡೆಯುತ್ತಾನೆ. ಪ್ರಾಪಂಚಿಕ ವಿಷಯಗಳಲ್ಲಿ ಹೆಚ್ಚು ಸುಖವನ್ನಾಗಲಿ ಅಥವಾ ದುಃಖವನ್ನಾಗಲಿ ಅನುಭವಿಸುತ್ತಿರುವ ವ್ಯಕ್ತಿಯು ತನ್ನ ಜೀವನ ಪರ್ಯಂತವೂ ಸಹ ದ್ವಂದ್ವಗಳಲ್ಲಿ ಜೀವಿಸಬೇಕಾಗುತ್ತದೆ. ನಾವುಗಳು ಇದೇ ರೀತಿ ಬದುಕಿದರೆ ಅದು ಮುಂದೆ ನಮಗೆ ನಾನಾ ರೀತಿಯ ತೊಂದರೆಗಳನ್ನು ತರುತ್ತದೆ. ವಯಸ್ಸಾಗಲಿ ಅಥವಾ ಕಾಲವಾಗಲಿ ದ್ವಂದ್ವಗಳಿಂದ ಬರುವ ಶೋಕವನ್ನಾಗಲಿ ಅಥವಾ ದುಃಖವನ್ನಾಗಲಿ ಮೃದುಗೊಳಿಸಲು ಸಾಧ್ಯವಿಲ್ಲ. ಎಲ್ಲಿಯವರೆಗೆ ನಾವು ಮನಸ್ಸಿನ ಮುಖಾಂತರ ದೇಹಾಭಿಮಾನವನ್ನು ಹೊಂದಿ ಜೀವಿಸುತ್ತಿರುತ್ತೇವೆಯೋ ಅಲ್ಲಿಯವರೆಗೆ ಅಹಂಕಾರವು ಸುಖ ದುಃಖಗಳ ಬಿರುಗಾಳಿಗೆ ದುಃಖಿಸಬೇಕಾಗುತ್ತದೆ. ಗೆಲುವು ಹಾಗೂ ಸೋಲು, ಇಷ್ಟ ಹಾಗೂ ಅನಿಷ್ಟಗಳು, ಹೀಗೆ ಸಾವಿರಾರು ದ್ವಂದ್ವಗಳ ಅನುಭವಗಳ ಕಾರಣದಿಂದಾಗಿ ಅಹಂಕಾರವು ದುಃಖವನ್ನು ಅನುಭವಿಸಬೇಕಾಗುತ್ತದೆ. ಅಷ್ಟಾವಕ್ರನ ಪ್ರಶ್ನಾರೂಪವಾದ ಈ ಶ್ಲೋಕದಲ್ಲಿ ಉತ್ತರವೂ ಸಹ ಹೇಳಲ್ಪಟ್ಟಿದೆ. ಅಹಂಕಾರವುಳ್ಳವನಿಗೆ ಎಂದೂ ಸಹ ಶಾಂತಿಯೂ ಇರಲಿಲ್ಲ. ಅಹಂಕಾರವಿದ್ದು ವ್ಯಕ್ತಿ ಯಾವುದಾದರೂ ಸಮಯದಲ್ಲಿ ಅಥವಾ ವಯಸ್ಸಿನಲ್ಲಿ ದ್ವಂದ್ವಗಳನ್ನು ಮೀರಿ ಜೀವಿಸಿದ್ದನೇ ಎಂಬಲ್ಲಿ ಇದು ಸಾಧ್ಯವಿಲ್ಲ ಎಂಬುದು ಮನದಟ್ಟಾಗುತ್ತದೆ. ಮನಸ್ಸಿನಿಂದ ಬಿಡುಗಡೆಯನ್ನು ಹೊಂದುವುದರ ಮುಖಾಂತರವಷ್ಟೇ ನಾವು ಕ್ರೂರವಾದ ದ್ವಂದ್ವಗಳಿಂದ ಬಿಡುಗಡೆ ಹೊಂದಲು ಸಾಧ್ಯವಾಗುತ್ತದೆ. ಅಂತಹ ವ್ಯಕ್ತಿ ಮಾತ್ರ ಆತ್ಮನ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಲು ಅರ್ಹನಾಗುತ್ತಾನೆ. ಆತನು ದ್ವಂದ್ವಗಳನ್ನು ದಾಟಿರುವುದರ ಕಾರಣದಿಂದಾಗಿ ಆತನೆದುರಿಗೆ ಬರುವ ಯಾವ ಸುಖವಾಗಲಿ ಅಥವಾ ದುಃಖವಾಗಲಿ ಆತನನ್ನು ಬೆರಗುಗೊಳಿಸುವುದಿಲ್ಲ. ಆತ ಬಂದದ್ದನ್ನು ವಿರೋಧಪಡಿಸದೆ ಎದುರಿಸುತ್ತಾನೆ. ಆತನಲ್ಲಿ ಅಹಂಕಾರವು ಸತ್ತಿರುವುದರಿಂದ ಯಾವುದೇ ಪ್ರತಿಕ್ರಿಯೆಗಳು ಆತನಿಂದ ಮೂಡುವುದಿಲ್ಲ. ಇದೇ ವಿಚಾರವನ್ನು ಮಹೋಪನಿಷತ್ತಿನಲ್ಲಿ ವಿವರಿಸಲಾಗಿದೆ. ಸಂತೋಷಾಮೃತಪಾನೇನ ಯೇಷಾಂತಸ್ತೃಪ್ತಿಮಾಗತಃ ಆತ್ಮಾರಾಮ ಮಹಾತ್ಮಾನಃ ತೇ ಮಹಾಪದಮಾಗತಾಃ. ಯಾರು ಸಂತೋಷರೂಪಿ ಅಮೃತವನ್ನು ಕುಡಿದು ಶಾಂತ ಹಾಗೂ ಸಂತುಷ್ಟರಾಗಿರುತ್ತಾರೋ ಅಂತಹ ಜ್ಞಾನಿಗಳು ಆತ್ಮನಲ್ಲಿ ಸದಾ ರಮಿಸುತ್ತಾರೆ. ಅವರು ಮಾತ್ರ ಪರಮ ಪದವನ್ನು ಹೊಂದುತ್ತಾರೆ. ಅಂದರೆ ಸುಖ ದುಃಖಗಳನ್ನು ಭೋಗಿಸುತ್ತಾ ಜಗತ್ತಿನಲ್ಲಿ ನಾನು ಬೇರೆ ಮಾರ್ಗದಿಂದ ಬದುಕುತ್ತೇನೆ ಎನ್ನಲು ಇನ್ನೊಂದು ಮಾರ್ಗ ಇಲ್ಲಿಲ್ಲ. ದ್ವಂದ್ವಗಳು ಎಂದರೆ ಅದು ಪ್ರಾಪಂಚಿಕ ಜೀವನವೆಂದೇ ನಾವು ಅರಿಯಬೇಕು. ಹೇಗೆ ಅಯಸ್ಕಾಂತದಲ್ಲಿ ಕೇವಲ ಉತ್ತರ ಧ್ರುವ ಮಾತ್ರವೇ ಇರಲು ಸಾಧ್ಯವಿಲ್ಲವೋ ಹಾಗೆ ಜೀವನದಲ್ಲೂ ಸಹ ಸುಖ ಒಂದೇ ಇರಲು ಸಾಧ್ಯವಿಲ್ಲ. ಸುಖವನ್ನು ಮಾತ್ರ ದೊರಕಿಸುವ ಮಾರ್ಗ ಈ ಜಗತ್ತಿನಲ್ಲಿಲ್ಲ. ಸುಖದ ಜೊತೆಗೆ ಅದರ ಜೋಡಿಯಾದ ದುಃಖವೂ ಬರುತ್ತದೆ. ಈ ಸುಖ ದುಃಖಗಳನ್ನೇ ಶಾಸ್ತ್ರದಲ್ಲಿ ದ್ವಂದ್ವಗಳು ಎಂದು ಕರೆದಿರುವುದು. ಈ ವಿಚಾರವನ್ನು ಮಹಾಭಾರತದ ಶಾಂತಿ ಪರ್ವದ ಒಂದು ಸುಂದರವಾದ ಶ್ಲೋಕದಲ್ಲಿ ಹೀಗೆ ಹೇಳಲಾಗಿದೆ. ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ ದ್ವೇ ಏತತ್ ಹಿ ಜಂತೂನಾಂ ಅಲಂಘ್ಯ ದಿನರಾತ್ರಿವತ್. ಸುಖದ ಕೊನೆಯೇ ದುಃಖ, ದುಃಖದ ಕೊನೆಯೇ ಸುಖ. ಇವೆರಡು ಜೀವಂತವುಳ್ಳವರಿಗೆ ಹಗಲು ರಾತ್ರಿಗಳಂತೆ ಬೇರ್ಪಡಿಸಲಿಕ್ಕಾಗದೆ ಸದಾಕಾಲ ಇರುತ್ತವೆ. ನಿಜ ಹೇಳಬೇಕೆಂದರೆ ನಾವುಗಳು ಸುಖವನ್ನು ಅನುಭವಿಸಬೇಕಾದರೆ ದುಃಖವನ್ನು ಅನುಭವಿಸಲೇಬೇಕು. ಅಥವಾ ದುಃಖವನ್ನು ಅನುಭವಿಸದೆ ಸುಖವನ್ನು ಅನುಭವಿಸಲು ಸಾಧ್ಯವೇ ಇಲ್ಲ. ಕಣಿವೆ ಇರುವ ಕಡೆ ನೀರಿನ ಆರ್ಭಟವಿಲ್ಲವೆಂದು ಹೇಳಲಿಕ್ಕೆ ಸಾಧ್ಯವಿಲ್ಲ. ಅಥವಾ ಕಣಿವೆ ಇರುವಲ್ಲಿ ಶಿಖರವು ತಾನಾಗಿಯೇ ಸೃಷ್ಟಿಸಲ್ಪಟ್ಟಿರುತ್ತದೆ. ಆದ್ದರಿಂದ ಜೀವಿಸುತ್ತಿರುವ ವ್ಯಕ್ತಿಯು ದ್ವಂದ್ವಗಳಿಂದ ಬಿಡುಗಡೆಯನ್ನು ಪಡೆಯಬೇಕಾದರೆ ನಾವು ಎತ್ತರೆತ್ತರಕ್ಕೆ ಬೆಳೆಯಬೇಕು.
ಹರಿಯುವ ಸಮುದ್ರದಲ್ಲಿ ಅಲೆಗಳು ಸಾಮಾನ್ಯ, ಅವುಗಳನ್ನು ತಡೆಯಲು ಅಸಾಧ್ಯ. ಆದರೆ ಯಾರು ಎತ್ತರೆತ್ತರಕ್ಕೆ ಏರುತ್ತಾನೋ ಆತನಿಗೆ ಅಲೆಗಳು ಗೌಣವಾಗುತ್ತವೆ. ನಾವು ಸಾಧನೆಯ ಮುಖಾಂತರ ಮನಸ್ಸು ಹಾಗೂ ಅಹಂಕಾರವನ್ನು ಮೀರಿ ಬೆಳೆದರೆ ದ್ವಂದ್ವಗಳಿಂದ ಯಾವ ಹಾನಿಯನ್ನು ಹೊಂದದೆ ಜೀವಿಸಬಹುದು. ನಾನಾಮತಂ ಮಹರ್ಷೀಣಾಂ ಸಾಧೂನಾಂ ಯೋಗಿನಾಂ ತಥಾ ದೃಷ್ಟ್ವಾ ನಿರ್ವೇದಮಾಪನ್ನಃ ಕೋ ನ ಶಾಮ್ಯತಿ ಮಾನವಃ. ಯಾವ ಮನುಷ್ಯ ತಾನೇ ಮಹರ್ಷಿಗಳಲ್ಲಿ, ಸಾಧುಗಳಲ್ಲಿ, ಯೋಗಿಗಳಲ್ಲಿ ಕಂಡುಬರುವ ಹಲವಾರು ಅಭಿಪ್ರಾಯ ಭೇದಗಳನ್ನು ನೋಡಿಯೂ ನಂತರ ವೈರಾಗ್ಯವನ್ನು ಹೊಂದಿ ಪ್ರಶಾಂತವಾಗುವುದಿಲ್ಲ. ವಾಸ್ತವದಲ್ಲಿ ಇರುವ ತತ್ವವು ಒಂದೇ ಆಗಿದ್ದರೂ ಆ ಒಂದನ್ನು ಅನುಭವಿಸುವ ಸಾಧುಗಳು ಖಂಡಿತವಾಗಿ ಒಬ್ಬರು ವಿವರಿಸಿದಂತೆ ಮತ್ತೊಬ್ಬರು ವಿವರಿಸಲಾರರು. ಮಹಾತ್ಮರುಗಳು ಯಾವ ನೆಲೆಯಲ್ಲಿ ನಿಂತು ವಾಸ್ತವವನ್ನು ವಿವರಿಸುತ್ತಿದ್ದರೋ ಅದು ಅನೇಕ ಅಭಿಪ್ರಾಯ ಭೇದಗಳನ್ನು ಸೃಷ್ಟಿ ಮಾಡುತ್ತದೆ. ನಂತರದ ಪೀಳಿಗೆಯಲ್ಲಿ ಬರುವ ವಿದ್ವಾಂಸರುಗಳು ಮಹಾತ್ಮರುಗಳ ಅಭಿಪ್ರಾಯವನ್ನು ತಮ್ಮ ತಮ್ಮ ಬುದ್ಧಿಗೆ ತಕ್ಕಂತೆ ವಿವರಿಸುತ್ತಾ ಸಾಗುತ್ತಾರೆ. ಈ ಕಾರಣದಿಂದಾಗಿ ನಮ್ಮಲ್ಲಿ ಹಲವಾರು ದರ್ಶನಗಳು ಹುಟ್ಟಿಕೊಂಡವು. ಪ್ರತಿಯೊಂದು ದರ್ಶನವೂ ಸಹ ತನ್ನದೇ ಸರಿಯೆಂದು ತರ್ಕಬದ್ಧವಾಗಿ ವಾದಿಸಿ ಇತರರ ದರ್ಶನಗಳನ್ನು ದೂಷಿಸುವುದು ಮೊದಲುಗೊಂಡಿತು. ಇವುಗಳನ್ನು ಕಂಡ ಸಾಮಾನ್ಯ ಸಾಧಕನು ಮೊದಲಿಗೆ ಗೊಂದಲಕ್ಕೆ ಒಳಗಾಗುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಆಚಾರ್ಯ ಶಂಕರರು ವಿವೇಕ ಚೂಡಾಮಣಿಯಲ್ಲಿ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡುತ್ತಾ ನಮ್ಮನ್ನು ಎಚ್ಚರಿಸುತ್ತಾರೆ. ಶಬ್ದಜಾಲಂ ಮಹಾರಣ್ಯಂ ಚಿತ್ತಭ್ರಮಣ ಕಾರಣಂ ಅತಃ ಪ್ರಯತ್ನ ಜ್ಞಾತವ್ಯಂ ತತ್ವಜ್ಞಾತ್ ತತ್ವಮಾತ್ಮನಃ. ಶಾಸ್ತ್ರಗಳ ಸಮೂಹವು ಒಂದು ದೊಡ್ಡ ಅರಣ್ಯದಂತೆ ಇರುವುದರಿಂದ ಅದು ಮನಸ್ಸಿನ ಭ್ರಾಂತಿಗೆ ಕಾರಣವಾಗಿದೆ. ಆದ್ದರಿಂದ ಆತ್ಮತತ್ವವನ್ನು ಆತ್ಮಜ್ಞಾನಿಯಿಂದ ಪ್ರಯತ್ನಪೂರ್ವಕವಾಗಿ ತಿಳಿದುಕೊಳ್ಳಬೇಕು. ಬುದ್ಧಿವಂತನಾದ ಸಾಧಕನು ಹಲವಾರು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದಾಗ ಹಲವಾರು ದೃಷ್ಟಿಕೋನಗಳು ಆತನ ಅರಿವಿಗೆ ಬರುತ್ತದೆ. ಆತನೂ ಸಹ ವಾಸ್ತವವನ್ನು ಶಬ್ದಗಳ ಮುಖಾಂತರ ವಿವರಿಸಲು ಅಸಾಧ್ಯವೆಂಬ ನಿಲುವಿಗೆ ಬರಬೇಕು. ಒಬ್ಬ ನಿಜವಾದ ಸಾಧಕನು ಬೌದ್ಧಿಕವಾದ ಈ ವಾದ ವಿವಾದಗಳನ್ನು ಕಂಡು ಇವುಗಳತ್ತ ವೈರಾಗ್ಯವನ್ನು ತಾಳಬೇಕು. ಪ್ರತಿಯೊಂದು ದರ್ಶನವೂ ಸಹ ಬೌದ್ಧಿಕತೆ ಹಾಗೂ ತರ್ಕಬದ್ಧವಾಗಿಯೇ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸುತ್ತಿರುವಾಗ ಹಲವಾರು ಅಭಿಪ್ರಾಯ ಭೇದಗಳು ಸೃಷ್ಟಿಯಾಗುವುದು ಸಹಜ. ವಾದಕ್ಕೂ ಹಾಗೂ ವಿಚಾರಕ್ಕೂ ಭೇದವಿದೆ. ಅಜ್ಞಾನವನ್ನು ಇಬ್ಬರು ತೋರಿಸಿಕೊಳ್ಳುವುದು ವಾದ, ಸುಜ್ಞಾನವನ್ನು ಇಬ್ಬರು ಹಂಚಿಕೊಳ್ಳುವುದು ವಿಚಾರ. ನಿಜವಾದ ಸಾಧಕರು ಶಾಸ್ತ್ರದ ಅಧ್ಯಯನದ ನಂತರ ಈ ರೀತಿ ವಾದಗಳಿಂದ ವೈರಾಗ್ಯವನ್ನು ತಾಳಬೇಕು. ಅವರು ಸದಾ ಆತ್ಮಸ್ವರೂಪವಾದ ಪ್ರಶಾಂತತೆಯಲ್ಲಿ ನಿಲ್ಲುವ ಪ್ರಯತ್ನವನ್ನು ಮಾಡಬೇಕು ಹಾಗೂ ಅದಕ್ಕೆ ಸಹಕರಿಸುವವರ ಸಹವಾಸದಲ್ಲಿ ಮಾತ್ರ ಇರಬೇಕು. ಒಂದು ವೇಳೆ ನಮ್ಮ ಮುಂದಿರುವ ಆಚಾರ್ಯರುಗಳು ಒಬ್ಬರನ್ನೊಬ್ಬರು ದೂಷಿಸುತ್ತಾ ತಮ್ಮದೇ ಶ್ರೇಷ್ಠವೆಂದು ಇತರರೊಡನೆ ವಾದಕ್ಕೆ ಇಳಿಯುತ್ತಿದ್ದರೆ ಒಬ್ಬ ತತ್ವವನ್ನು ಯಥಾರ್ಥವಾಗಿ ತಿಳಿಯಬೇಕೆಂದು ಬಯಸುತ್ತಿರುವ ಸಾಧಕನು ಯಾರ ಬಳಿ ಸಾಗಬೇಕು? ಅಷ್ಟಾವಕ್ರನು ಮುಂದಿನ ಶ್ಲೋಕದಲ್ಲಿ ಗುರುವಿನ ಲಕ್ಷಣಗಳನ್ನು ತಿಳಿಸುತ್ತಿದ್ದಾನೆ. ಕೃತ್ವಾ ಮೂರ್ತಿ ಪರಿಜ್ಞಾನಂ ಚೈತನ್ಯಸ್ಯ ನ ಕಿಂ ಗುರುಃ ನಿರ್ವೇದ ಸಮತಾ ಯುಕ್ತ್ಯಾ ಯಸ್ತಾರಯತಿ ಸಂಸ್ಕೃತೇಃ. ಯಾರು ಶುದ್ಧ ಚೈತನ್ಯನ ವಾಸ್ತವ ರೂಪದ ಜ್ಞಾನವನ್ನು ಹೊಂದಿ ಪ್ರಪಂಚದ ಬಗ್ಗೆ ವೈರಾಗ್ಯ, ಸಮತಾದೃಷ್ಟಿ ಹಾಗೂ ಯುಕ್ತಿಯನ್ನು ಹೊಂದಿ ತನ್ನನ್ನು ಸಂಸಾರದಿಂದ ದಾಟಿಸಿಕೊಂಡಿರುವನೋ ಅವನಲ್ಲದೆ ಇತರರು ಗುರುವಾಗಲು ಸಾಧ್ಯವೇ? ವೇದದ ಕರ್ಮಭಾಗವನ್ನು ಚೆನ್ನಾಗಿ ಅಭ್ಯಾಸ ಮಾಡಿರುವವನು ಗುರುವಾಗಲು ಸಾಧ್ಯವಿಲ್ಲ. ಕರ್ಮಭಾಗದ ಜ್ಞಾನವನ್ನು ಹೊಂದಿರುವುದು ಒಳಿತು, ಆದರೆ ಅಧ್ಯಾತ್ಮದ ಗುರುವಿಗೆ ಮುಖ್ಯವಾಗಿ ಬೇಕಿರುವುದು ಆಂತರಿಕವಾದ ಜ್ಞಾನ. ಅದು ಸಿಗುವುದು 3 ರೀತಿಯಲ್ಲಿ. ಮೊದಲಿಗೆ ವೈರಾಗ್ಯ, ಎರಡನೆಯದು ಸಮತಾ ದೃಷ್ಟಿ, ಮೂರನೆಯದು ಯುಕ್ತಿ. ವೇದದ ಪೂರ್ವ ಭಾಗ
ಅಂದರೆ ಕರ್ಮಕಾಂಡವನ್ನು ಕಲಿತಿರುವವನನ್ನು ಶ್ರೋತ್ರಿಯ ಎಂದು ಕರೆಯುತ್ತಾರೆ. ಗುರುವು ಶ್ರೋತ್ರಿಯನಾಗಿರುವುದು ಒಳಿತೇ ಆಗಿದೆ. ಆದರೆ ಅಷ್ಟಾವಕ್ರನಿಗೆ ಗುರುವು ಬ್ರಹ್ಮನಿಷ್ಠನಾಗಿರಬೇಕು ಎಂಬ ಆಸೆ. ಆತ್ಮನ ಅಪರೋಕ್ಷ ಜ್ಞಾನವನ್ನು ಬ್ರಹ್ಮನಿಷ್ಠನು ಮಾತ್ರ ಹೊಂದಿರುತ್ತಾನೆ. ಗುರುವಿಗೆ ಕರ್ಮದ ಜ್ಞಾನ ಇದ್ದರೆ ಒಳಿತು, ಇಲ್ಲದಿದ್ದರೆ ಹೆಚ್ಚು ನಷ್ಟವಿಲ್ಲ. ಆದರೆ ಆತನಿಗೆ ಬ್ರಹ್ಮನಿಷ್ಠತೆ ಮಾತ್ರ ಇರಲೇಬೇಕು. ಗುರುವಿಗೆ ಇರಬೇಕಾದ ಮುಖ್ಯ ಲಕ್ಷಣವೇ ಇದಾಗಿದೆ. ಈ ಬ್ರಹ್ಮನಿಷ್ಠತೆ ಬರಲು ಹಿಂದೆ ಹೇಳಿದ ವೈರಾಗ್ಯ, ಸಮತಾ ದೃಷ್ಟಿ ಹಾಗೂ ತರ್ಕಬದ್ಧ ಆಲೋಚನೆಗಳು ಪೂರಕವಾಗುತ್ತವೆ. ಗುರು ಗೀತೆಯಲ್ಲಿ ಗುರುವಿನ ಲಕ್ಷಣಗಳನ್ನು ತಿಳಿಸುವ ಹಲವಾರು ಶ್ಲೋಕಗಳಿವೆ. ಅದೇ ರೀತಿಯಲ್ಲಿ ಈ ಲಕ್ಷಣಗಳು ಇಲ್ಲದ ಗುರುವನ್ನು ತ್ಯಜಿಸು ಎಂದು ಸಹ ಹೇಳಲಾಗಿದೆ. ಜ್ಞಾನಹೀನೋ ಗುರುತ್ಯಾಜ್ಯ ಮಿಥ್ಯಾವಾದಿ ವಿಡಂಬಕ. ಜ್ಞಾನಹೀನನಾದ, ಮಿಥ್ಯಾವಾದಿಯಾದ, ವಿಡಂಬಕನಾದ ಗುರುವನ್ನು ತ್ಯಜಿಸಬಹುದು. ಸ್ವವಿಶ್ರಾನಿತ್ಯಂ ನ ಜಾನಾತಿ ಪರಂ ಶಾಂತಿ ಕರೋತಿ ಕಿಂ. ಸ್ವತಃ ಶಾಂತನಾಗುವುದನ್ನು ಅರಿಯದವನು ಇತರರಿಗೆ ಶಾಂತಿಯನ್ನು ಕೊಡಲು ಹೇಗೆ ತಾನೇ ಸಾಧ್ಯ? ಪಶ್ಯಂ ಭೂತ ವಿಕಾರಾಂಸ್ತ್ವಂ ಭೂತ ಮಾತ್ರಾನ್ಯಥಾರ್ಥತಃ ತತ್ಕ್ಷಣಾತ್ ಬಂಧ ನಿರ್ಮುಕ್ತ ಸ್ವರೂಪಸ್ಥೋ ಭವಿಷ್ಯಸಿ. ಪಂಚಮಹಾಭೂತಗಳಿಂದ ವಿಕಾರ ರೂಪವಾಗಿರುವ ಈ ಪ್ರಪಂಚವನ್ನು ನೋಡಿ, ಇವು ಕೇವಲ ಪಂಚಮಹಾಭೂತಗಳು ಮಾತ್ರವೇ ಆಗಿದೆ ಎಂದು ವಾಸ್ತವವನ್ನು ಅರಿತಾಗ ತತ್ಕ್ಷಣವೇ ನೀನು ಬಂಧನದಿಂದ ಬಿಡುಗಡೆಯನ್ನು ಹೊಂದಿ ಆತ್ಮನ ನಿಜಸ್ವರೂಪದಲ್ಲಿ ನಿಲ್ಲುತ್ತೀಯ. ಈ ಜಗತ್ತಿನಲ್ಲಿರುವ ಎಲ್ಲ ಆಕಾರಗಳಿಗೂ ಮೂಲವೆಂದರೆ ಪಂಚಮಹಾಭೂತಗಳಾದ ಆಕಾಶ, ವಾಯು, ಅಗ್ನಿ, ಜಲ ಹಾಗೂ ಪೃಥ್ವಿ. ಆ ಬಂಗಾರದಿಂದ ಮಾಡಲ್ಪಟ್ಟ ಆಭರಣವು ಬಂಗಾರಕ್ಕಿಂತ ವ್ಯತಿರಿಕ್ತವಾಗಿ ಇರಲಿಕ್ಕೆ ಹೇಗೆ ಸಾಧ್ಯವಿಲ್ಲವೋ ಹಾಗೆಯೇ ಪಂಚಮಹಾಭೂತಗಳ ವಿಕಾರದಿಂದ ಆಕಾರವನ್ನು ಪಡೆದಿರುವ ಎಲ್ಲವೂ ಸಹ ಪಂಚಮಹಾಭೂತಗಳೇ ಆಗಿವೆ. ಹೊಸ ನಾಮರೂಪಗಳನ್ನು ಹೊಂದಿರುವ ಪಂಚಮಹಾಭೂತಗಳನ್ನು ಸತ್ಯವೆಂದು ಭ್ರಮಿಸಿದರೆ ಮನಸ್ಸು ಅದರಿಂದ ವಿಚಲಿತಗೊಂಡು ಅದನ್ನು ಹೊಂದುವ ಅಥವಾ ಅದರಿಂದ ಬೇರೆ ರೀತಿಯ ಆನಂದವನ್ನು ಪಡೆಯಬಹುದು ಎಂಬ ವಿಕಲ್ಪವನ್ನು ತಾಳುತ್ತದೆ. ಹೀಗೆ ನಾವು ಜಗತ್ತಿನಲ್ಲಿ ನಾನಾ ರೀತಿಯ ಒತ್ತಡಗಳನ್ನು, ಆಯಾಸಗಳನ್ನು ಹೊಂದುತ್ತೇವೆ. ಯಾವಾಗ ನಮಗೆ ಈ ಪ್ರಪಂಚದಲ್ಲಿ ಇರುವುದೇ ಕೇವಲ ಸೂಕ್ಷ್ಮ ಹಾಗೂ ಸ್ಥೂಲ ಮಹಾಭೂತಗಳು ಎಂದು ಅರಿವಾಗುತ್ತದೋ ತತ್ಕ್ಷಣವೇ ನಮಗೆ ಅವುಗಳಿಂದ ಬಿಡುಗಡೆ ಸಿಗುತ್ತದೆ. ಪಂಚಮಹಾಭೂತಗಳು ವಾಸ್ತವದಲ್ಲಿ ಪ್ರಕೃತಿಯೇ ಆಗಿವೆ. ಪ್ರಕೃತಿ ಎಂದರೆ ಜಡ. ಯಾವಾಗ ಎಲ್ಲವೂ ಜಡರೂಪವೆಂದು ನಮಗೆ ಅರಿವಾಗುತ್ತದೋ ಅಂದು ಅವುಗಳ ಮೇಲಿರುವ ರಾಗ ದ್ವೇಷಗಳು ದೂರಾಗುತ್ತವೆ. ಯಾವಾಗ ಮನಸ್ಸು ಪ್ರಶಾಂತವಾಗುತ್ತದೋ ಆಗ ಅದೇ ಮನಸ್ಸಿನಲ್ಲಿ ಶುದ್ಧ ಚೈತನ್ಯವು ಅಭಿವ್ಯಕ್ತವಾಗುತ್ತದೆ. ಶುದ್ಧ ಚೈತನ್ಯವನ್ನು ಗುರುತಿಸಬೇಕಾದರೆ ಪ್ರಶಾಂತವಾದ ಮನಸ್ಸು ಅತ್ಯಗತ್ಯ. ವಾಸನಾಯೇವ ಸಂಸಾರ ಇತಿ ಸರ್ವಾ ವಿಮುಂಚತಾಃ ತತ್ಯಾಗೋ ವಾಸನಾತ್ಯಾಗಾತ್ ಸ್ಥಿತಿರದ್ಯ ಯಥಾ ತಥಾ. ವಾಸನೆಗಳೇ ಸಂಸಾರವನ್ನು ಸೃಷ್ಟಿ ಮಾಡುತ್ತದೆ. ಆದ್ದರಿಂದ ನೀನು ಅವುಗಳನ್ನು ಸಂಪೂರ್ಣವಾಗಿ ತ್ಯಜಿಸು. ವಾಸನೆಗಳನ್ನು ತ್ಯಜಿಸುವುದೆಂದರೆ ಪ್ರಪಂಚವನ್ನೇ ತ್ಯಜಿಸಿದಂತಾಗುತ್ತದೆ. ಹೀಗಾದರೆ ನೀನು ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ವಾಸ ಮಾಡಬಹುದು. ನಮ್ಮ ಅಂತರಂಗದಲ್ಲಿರುವ ಸೂಕ್ಷ್ಮವಾದ ಚಾಲಕ ಶಕ್ತಿ ಹಾಗೂ ಪ್ರವೃತ್ತಿಗಳು ಮೂಲತಃ ವಾಸನೆಗಳೇ ಆಗಿವೆ. ಆ ವಾಸನೆಗಳೇ ನಮ್ಮ ವ್ಯಕ್ತಿತ್ವವನ್ನು ನಿರ್ಮಿಸುತ್ತವೆ. ನಮ್ಮ ಭಾವನೆಗಳು ಹಾಗೂ ಬುದ್ಧಿಶಕ್ತಿ ಇವು ಸಹ ನಮ್ಮ ವಾಸನೆಗಳ ಪ್ರಭಾವದಿಂದ ರೂಪುಗೊಂಡಿವೆ. ವಾಸನೆಗಳ ಸೂಕ್ಷ್ಮ ಅಭಿವ್ಯಕ್ತತೆಗೆ ನಾವು ಆಶೆ ಎಂದು ಕರೆಯುತ್ತೇವೆ. ಆದ್ದರಿಂದ ಸಾಮಾನ್ಯವಾಗಿ ವಾಸನೆ ಎನ್ನುವ ಶಬ್ದವನ್ನು ಆಶೆ ಎಂದು ಹಲವಾರು ಕಡೆ ಕರೆಯಲಾಗಿದೆ. ನಿಜವಾಗಿ ನೋಡಿದರೆ ವಾಸನೆಯು ಆಶೆಯ ಬೀಜ. ಎಲ್ಲ ವಾಸನೆಗಳ ಸಮಗ್ರ ರೂಪವೇ ವ್ಯಷ್ಟಿ ಕಾರಣ ಶರೀರವಾಗಿದೆ. ನಮ್ಮ ಶಾಸ್ತ್ರದಲ್ಲಿ
ಕಾರಣ ಶರೀರದ ಅಭಿಮಾನಿಯನ್ನು ಪ್ರಾಜ್ಞನೆಂದು ಕರೆಯಲಾಗಿದೆ. ಸಮಷ್ಟಿ ಕಾರಣ ಶರೀರಗಳ ಅಭಿಮಾನಿಯನ್ನು ಈಶ್ವರನೆಂದು ಸಹ ಕರೆಯಲಾಗಿದೆ. ಈ ಕಾರಣ ಶರೀರವೇ ವ್ಯಕ್ತಿಯ ಸ್ಥೂಲ ಶರೀರ ಹಾಗೂ ಸೂಕ್ಷ್ಮ ಶರೀರಗಳಿಗೆ ಮೂಲ ಕಾರಣವಾಗಿದೆ. ವ್ಯಕ್ತಿಯ ಸ್ವರೂಪವು ಕಾರಣ ಶರೀರವನ್ನು ಆಶ್ರಯಿಸಿದೆ ಎಂದ ಹಾಗೆ ಆಯಿತು. ಅಂದರೆ ಆತನ ವಾಸನೆಗಳ ರೂಪವೇ ವ್ಯಕ್ತಿ. ಸಮಷ್ಟಿ ಜೀವ ಪ್ರಪಂಚದ ವಾಸನೆಗಳು ಒಟ್ಟಾಗಿ ಸೇರಿದಾಗ ಮಾಯಾ, ಶುದ್ಧ ಚೈತನ್ಯವು ಈ ಮಾಯೆಯಿಂದ ಅಭಿವ್ಯಕ್ತಗೊಂಡಾಗ ಅದನ್ನು ಈಶ್ವರನೆಂದು ಕರೆಯುತ್ತೇವೆ. ಆತನೇ ಜಗತ್ತಿನ ಸೃಷ್ಟಿ, ಸ್ಥಿತಿ ಹಾಗೂ ಲಯದ ಹಿಂದಿರುವ ಶಕ್ತಿ. ಈ ವಾಸನೆಗಳೇ ಆಶೆಗಳಾಗಿ, ವೃತ್ತಿಗಳಾಗಿ ಹಾಗೂ ಕರ್ಮಗಳಾಗಿ ಅಭಿವ್ಯಕ್ತಗೊಳ್ಳುತ್ತದೆ. ಇವುಗಳನ್ನು ಪ್ರತಿಯೊಬ್ಬನೂ ಸಹ ತನ್ನ ಮಾನಸಿಕ, ಬೌದ್ಧಿಕ ಹಾಗೂ ದೈಹಿಕ ಸ್ತರಗಳಲ್ಲಿ ಅನುಭವಿಸುತ್ತಾನೆ. ಇವು ಜೀವಿಯನ್ನು ಅಹಂಕಾರವೆಂಬ ಕಾರಾಗೃಹದಲ್ಲಿ ಬಂಧಿಸಿ ಹುಟ್ಟು ಸಾವುಗಳೆಂಬ ಚಕ್ರದಲ್ಲಿ ಸಿಲುಕುವಂತೆ ಮಾಡುತ್ತದೆ. ಈ ವಾಸನೆಗಳೇ ನಮಗೆ ಪ್ರಪಂಚವಾಗಿ ಕಂಡುಬರುತ್ತದೆ. ವಾಸನಾ ಏವ ಸಂಸಾರ. ಆದ್ದರಿಂದ ಆಶೆಗಳನ್ನು ತ್ಯಜಿಸುವುದು ವಾಸನೆಗಳನ್ನು ತ್ಯಜಿಸಿದಂತೆ. ವಾಸನೆಗಳನ್ನು ತ್ಯಜಿಸುವುದು ಸಂಸಾರವನ್ನು, ಅಂದರೆ ಪ್ರಪಂಚವನ್ನೇ ತ್ಯಜಿಸಿದಂತಾಗುತ್ತದೆ. ಆದ್ಯ ಈಗ ಅಂದರೆ ಅದ್ಯ ಈಗ ಅಂದರೆ ಆಶೆಗಳೆಲ್ಲವನ್ನು ತ್ಯಜಿಸಿಯಾದ ನಂತರ, ವಾಸನೆಗಳೆಲ್ಲವೂ ಶಾಂತವಾದ ನಂತರ ಸಾಧಕನು ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ವಾಸಿಸಬಹುದು. ಆತನಿಗೆ ಇಷ್ಟವಾದ ಸಮಯದಲ್ಲಿ ಆತ ತನಗಿಷ್ಟವಾದುದನ್ನು ಮಾಡಬಹುದು. ಹೊರ ಜಗತ್ತು ಆತನನ್ನು ಎಂದಿಗೂ ಬಂಧಿಸಲಾರದು. ಆತನು ಮುಕ್ತನಾಗಿರುತ್ತಾನೆ. ಯೋಗ ವಾಸಿಷ್ಠದಲ್ಲಿ ಇದೇ ವಿಚಾರವನ್ನು ನಾವು ಕಾಣಬಹುದು. ಬದ್ಧೋ ಹಿ ವಾಸನಾಬದ್ಧ ಮೋಕ್ಷಸ್ಯಾದ್ವಾಸನಾಕ್ಷಯ ವಾಸನಾಸ್ತ್ವಂ ಪರಿತ್ಯಜ್ಯ ಮೋಕ್ಷಾರ್ಥಿ ತ್ವಮಪಿ ತ್ಯಜ. ವಾಸನೆಯೇ ಸಂಸಾರಕ್ಕೆ ಕಾರಣವಾಗಿದೆ. ಆದುದರಿಂದ ವಾಸನೆಯಿಂದ ಬದ್ಧನಾಗಿರುವವನೇ ಸಂಸಾರ ಪಾಶದಿಂದ ಬದ್ಧನಾದವನು ಎನ್ನಿಸುವನು. ವಾಸನಾಕ್ಷಯವೇ ಅಂದರೆ ಸಂಸಾರ ನಾಶವೇ ಮೋಕ್ಷವೆನ್ನಿಸುವುದು. ಇದನ್ನರಿತು ಎಲ್ಲ ರೀತಿಯ ವಾಸನೆಗಳನ್ನು ಪರಿತ್ಯಜಿಸಿ ಕೊನೆಗೆ ಮೋಕ್ಷವನ್ನು ಪಡೆಯಬೇಕೆಂಬ ಇಚ್ಛೆಯನ್ನು ಸಹ ಬಿಟ್ಟು ಬಿಡಬೇಕು. ಹೀಗಾದರೆ ನೀನು ಮುಕ್ತನಾಗುವೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.